ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ಯಾನ್ 2.0 ಪ್ರಾಜೆಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ತೀನಿ. ಸೊ ರೀಸೆಂಟ್ಲಿ ಒಂದು ಮೀಟಿಂಗ್ ಆಯಿತು. ಯಾವ್ದು ಮೀಟಿಂಗ್ ಅಂತಂದ್ರೆ CCEA ಮೀಟಿಂಗು. ಯಾವಾಗ ಅಂತಂದ್ರೆ 25th ನವೆಂಬರ್ 2024ಗೆ ಇದು ಮೀಟಿಂಗ್ ಅನ್ನ ಆಗಿದೆ. ಓಕೆ, ಸೊ CCEA ಅಂತಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ. ಓಕೆ, ಸೊ ಈ ಮೀಟಿಂಗ್ ನಲ್ಲಿ ಪ್ಯಾನ್ 2.0 ಏನ್ ಪ್ರಾಜೆಕ್ಟ್ ಇದೆಯಲ್ಲ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ರೈಟ್, ನೆಕ್ಸ್ಟ್ ಇದೇನ್ CCEA ಮೀಟಿಂಗ್ ಇದೆಯಲ್ಲ ಅಂತಂದ್ರೆ CCEA ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆ 9 ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ಇರ್ತಾರೆ. ಓಕೆ, ಸೊ ಈ ಮೀಟಿಂಗ್ ನಲ್ಲಿ, ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದು ಅಪ್ರೂವಲ್ ಸಿಕ್ಕಿದೆ. ರೈಟ್, ಅಂಡ್ ಇದೇನ್ ಪ್ಯಾನ್ 2.0 ಪ್ರಾಜೆಕ್ಟ್ ರಿಲೇಟೆಡ್ ಏನೇನ್ ಇನ್ಫಾರ್ಮೇಶನ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಇದು ಅಪ್ರೂವಲ್ ಏನ್ ಸಿಕ್ಕಿದೆಯಲ್ಲ ಇದರಿಂದ ಏನೇನ್ ಅಪ್ಗ್ರೇಡ್ ಬರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಂಡ್ ಇದೇನ್ ಪ್ಯಾನ್ 2.0 ಇದೆಯಲ್ಲ, ರೈಟ್, ಓನ್ಲಿ ಪ್ಯಾನ್ ಅಲ್ಲ. ಪ್ಯಾನ್ ಅಂತಂದ್ರೆ ನಮ್ದು ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಇರುತ್ತೆ, ಇನ್ನೊಂದು ಟ್ಯಾನ್ ಅಂತ ಇರುತ್ತೆ, ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್. ಓಕೆ, ಸೊ ಇದು ಪ್ಯಾನ್ 2.0 ಪ್ರಾಜೆಕ್ಟ್ ಏನಿದೆಯಲ್ಲ ಇವು ಎರಡಕ್ಕೆ ಸೇರಿಸ್ಬಿಟ್ಟು ಇದು ಪ್ರಾಜೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಏನಿದೆಯಲ್ಲ, ಟೋಟಲ್ ಪರ್ಮನೆಂಟ್ ಅಕೌಂಟ್ ನಂಬರ್ ಇದೇನ್ ಅಲ್ಫಾ ನ್ಯೂಮರಿಕ್ ನಂಬರ್ ಇರುತ್ತೆ. ಅಲ್ಫಾ ನ್ಯೂಮರಿಕ್ ಅಂತಂದ್ರೆ ಅಲ್ಫಾಬೆಟ್ಸ್ ಇರುತ್ತೆ ಅಂಡ್ ಅದ್ರ ಜೊತೆಗೆ ನಂಬರ್ ಕೂಡ ಇರುತ್ತೆ. ರೈಟ್, ಸೊ ಅಂಡ್ ದೇಶದಲ್ಲಿ ಎಷ್ಟು ಪ್ಯಾನ್ ಕಾರ್ಡ್ಸ್ ಅವೈಲೇಬಲ್ ಇದೆ ಅಂತಂದ್ರೆ 74 crores ಅಂದ್ರೆ 74 ಕೋಟಿಗಿಂತ ಹೆಚ್ಚಿಗೆ ಪ್ಯಾನ್ ಕಾರ್ಡ್ ಅವೈಲೇಬಲ್ ಇದೆ. ಅದರಲ್ಲಿ ಮೇಲ್ ಪ್ಯಾನ್ ಕಾರ್ಡ್ ಎಷ್ಟಿದೆ ಅಂತಂದ್ರೆ 42 crore 42 ಕೋಟಿಗಿಂತ ಹೆಚ್ಚಿಗಿದೆ. ಫಿಮೇಲ್ದು 31 crore ಗಿಂತ ಹೆಚ್ಚಿಗಿದೆ ಪ್ಯಾನ್ ಕಾರ್ಡ್, 31 ಕೋಟಿ. ಓಕೆ, ಅದೇ ರೀತಿ ಟ್ರಾನ್ಸ್ಜೆಂಡರ್ದು 18,000 ಗಿಂತ ಹೆಚ್ಚಿಗಿದೆ. ಓಕೆ, ಅಂಡ್ ನಾನು ಟ್ಯಾನ್ ನಂಬರ್ ಕೂಡ ಹೇಳಿದ್ದೆ. ರೈಟ್, ಸೊ ಎಷ್ಟು ಟ್ಯಾನ್ ನಂಬರ್ ಇದೆ ಅಂತಂದ್ರೆ 73.28 lakhs ಟ್ಯಾನ್ ನಂಬರ್ ಅವೈಲೇಬಲ್ ಇದೆ. ಓಕೆ, ಅಂಡ್ ಇದೇನ್ ಪ್ಯಾನ್ 1.0, ಈಗ ಪ್ಯಾನ್ 1.0 ಅಂತಂದ್ರೆ ಆಲ್ರೆಡಿ ಈಗ ಸದ್ಯಕ್ಕೆ ಯಾವ ತರ ಸಿಸ್ಟಮ್ ಇದೆ, ಪ್ಯಾನ್ ಕಾರ್ಡ್ ರಿಲೇಟೆಡ್ ಏನ್ ಸರ್ವಿಸ್ ಇದೆ, ಏನ್ ಸಿಸ್ಟಮ್ ಇದೆ, ಇವಾಗ ಸಿಚುವೇಶನ್ ಯಾವ ತರ ಇದೆ ಅಂತ. ಓಕೆ, ಸೊ ಟೋಟಲ್ 3 ವೆಬ್ಸೈಟ್ ಇದೆ. ಓಕೆ, 3 ವೆಬ್ಸೈಟ್ ಪ್ಯಾನ್ ಕಾರ್ಡ್ ರಿಲೇಟೆಡ್ ಏನ್ ಸರ್ವಿಸ್ ಕೊಡುತ್ತೆ ಅಲ್ಲ, ಸೊ ಟೋಟಲ್ 3 ಸಪರೇಟ್ ವೆಬ್ಸೈಟ್ ಇದೆ. ರೈಟ್, ಸೊ ಈ 3 ಸಪರೇಟ್ ವೆಬ್ಸೈಟ್ ನಲ್ಲಿ ಪ್ಯಾನ್ ಕಾರ್ಡ್ ರಿಲೇಟೆಡ್ ಸರ್ವಿಸಸ್ ಅವೈಲೇಬಲ್ ಇದೆ. ಓಕೆ, ಯಾವ್ಯಾವು ಅಂತಂದ್ರೆ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ವೆಬ್ಸೈಟ್ ಇದೆ. ಓಕೆ, ಅದೇ ರೀತಿ ಇನ್ನೊಂದು ಸೆಕೆಂಡ್ ಅಂತಂದ್ರೆ UTIITSL, ಸೊ ಇದ್ರದ್ದು ಒಂದು ಸಪರೇಟ್ ವೆಬ್ಸೈಟ್ ಇದೆ. ಓಕೆ, ಅಂಡ್ ಅದೇ ರೀತಿ ಪ್ರೋಟೀನ್ ಅಂತಂದ್ರೆ ಇದು ಮೊದಲಿದು NSDL eGov ಅಂತ ಇತ್ತು. ಓಕೆ, ಸೊ ಇದ್ರದ್ದು ಒಂದು ಸಪರೇಟ್ ವೆಬ್ಸೈಟ್ ಇದೆ. ಸೊ ಇವು 3 ಸಪರೇಟ್ ವೆಬ್ಸೈಟ್ಸ್ ನಲ್ಲಿ ಪ್ಯಾನ್ ಕಾರ್ಡ್ ಸರ್ವಿಸಸ್ ಅವೈಲೇಬಲ್ ಇದೆ. ಓಕೆ, ಆದ್ರೆ ಈಗ ನೆಕ್ಸ್ಟ್ ಏನ್ ಪ್ಯಾನ್ 2.0 ಏನ್ ಪ್ರಾಜೆಕ್ಟ್ ಅಪ್ರೂವಲ್ ಆಗಿನ ಮೇಲೆ ಯಾವಾಗ ಇದು ಪ್ರೊಸೆಸ್ ಆಗುತ್ತೆ, ಯಾವಾಗ ಇದು ಕಂಪ್ಲೀಟ್ ರೋಲ್ ಔಟ್ ಆಗುತ್ತೆ ಅಲ್ಲ ಅಂತಂದ್ರೆ ಈಗ ಮುಂದೆ ಬರೋ ಸಿಸ್ಟಮ್ ಇದೆ ಇದು. ಓಕೆ, ಸೊ ಇದು ಪ್ಯಾನ್ 2.0 ಅಪ್ಕಮಿಂಗ್ ಸಿಸ್ಟಮ್ ನಲ್ಲಿ ಇವೇನ್ 3 ವೆಬ್ಸೈಟ್ ಇದೆಯಲ್ಲ, ಇವು 3 ವೆಬ್ಸೈಟ್ ಇರಂಗಿಲ್ಲ. ಓಕೆ, ಸೊ ಇವು 3 ವೆಬ್ಸೈಟ್ ಕಂಬೈನ್ ಆಗಿ ಒಂದು ಸಿಂಗಲ್ ವೆಬ್ಸೈಟ್ ಆಗುತ್ತೆ. ಓಕೆ, ಸೊ ಯಾವ್ದು ಸಿಂಗಲ್ ವೆಬ್ಸೈಟ್ ಅಂತಂದ್ರೆ ಒಂದ್ ಸಿಂಗಲ್ ವೆಬ್ಸೈಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಇದಕ್ಕೇನಂತೀವಿ ಸಿಂಗಲ್ ಯೂನಿಫೈಡ್ ಪೋರ್ಟಲ್ ಅಂತ ಅಂತೀವಿ. ಓಕೆ, ಸೊ ಇದು ಒಂದೇ ವೆಬ್ಸೈಟ್, ಒಂದೇ ಪೋರ್ಟಲ್ ನಲ್ಲಿ ಇದು ಸಿಸ್ಟಮ್ ಅಥವಾ ಇದು ಪ್ಯಾನ್ ರಿಲೇಟೆಡ್ ಸರ್ವಿಸಸ್ ಚಾಲು ಆಗುತ್ತೆ. ಓಕೆ, ಸೊ ಎಲ್ಲಾ ಪ್ಯಾನ್ ಮತ್ತೆ ಟ್ಯಾನ್ ರಿಲೇಟೆಡ್ ಏನ್ ಸರ್ವಿಸಸ್ ಇದೆ, ಎಂಡ್ ಟು ಎಂಡ್ ಸರ್ವಿಸಸ್ ಇದೆಯಲ್ಲ, ಇದು ಒಂದು ಸಿಂಗಲ್ ಪೋರ್ಟಲ್, ಒಂದು ಸಿಂಗಲ್ ವೆಬ್ಸೈಟ್ ನಲ್ಲಿ ಇದು ಚಾಲು ಆಗುತ್ತೆ. ಸೊ ಯಾವ್ಯಾವ ಸರ್ವಿಸಸ್ ಅಂತಂದ್ರೆ ಉದಾಹರಣೆಗೆ ಪ್ಯಾನ್ ಅಲಾಟ್ಮೆಂಟ್. ಸೊ ಹೊಸದಾಗಿ ಪ್ಯಾನ್ ಬೇಕು ಅಂತಂದ್ರೆ ಇದಕ್ಕೆ ಅಲಾಟ್ಮೆಂಟ್ ಅಂತ ಕರಿತೀವಿ. ರೈಟ್, ನೆಕ್ಸ್ಟ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡೋದಿದ್ರೆ, ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಏನಾದ್ರೂ ಕರೆಕ್ಷನ್ ಮಾಡೋದಿದ್ರೆ, ನೆಕ್ಸ್ಟ್ ಆಧಾರ್ ಮತ್ತೆ ಪ್ಯಾನ್ ಲಿಂಕಿಂಗ್ ಸರ್ವಿಸಸ್ ಅಂತಂದ್ರೆ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಇದೆ ಅಥವಾ ಇಲ್ಲ ಸ್ಟೇಟಸ್ ಚೆಕ್ ಮಾಡೋದು, ಅಥವಾ ಲಿಂಕ್ ಇಲ್ಲ ಅಂತಂದ್ರೆ ಯಾವ ತರ ಲಿಂಕ್ ಮಾಡಬೇಕು, ಸೊ ಇದು ಸರ್ವಿಸ್. ರೈಟ್, ನೆಕ್ಸ್ಟ್ ನೋ ಯುವರ್ AO ಅಂತಂದ್ರೆ ಅಸೆಸಿಂಗ್ ಆಫೀಸರ್ ಅಂತ, ಸೊ ಇದು ಕೂಡ ಒಂದು ಸರ್ವಿಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವೆರಿಫೈ ಯುವರ್ ಪ್ಯಾನ್, ಆನ್ಲೈನ್ ಮುಖಾಂತರ ಪ್ಯಾನ್ ಅನ್ನ ವೆರಿಫೈ ಮಾಡೋದು. ರೈಟ್, ಆನ್ಲೈನ್ ಮುಖಾಂತರ ಪ್ಯಾನ್ ಅನ್ನ ವ್ಯಾಲಿಡೇಷನ್, OPV ಸರ್ವಿಸ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ರಿಕ್ವೆಸ್ಟ್ ಫಾರ್ ಪ್ಯಾನ್ ಅಂತಂದ್ರೆ ಪ್ಯಾನ್ ಅಂತಂದ್ರೆ ನಮಗೆ ಆನ್ಲೈನ್ ಮುಖಾಂತರ ಪ್ಯಾನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋದಿದೆ, ಸೊ ಇದಕ್ಕೆ ಪ್ಯಾನ್ ಅಂತ ಅಂತೀವಿ. ಸೊ PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ಓಕೆ, ಸೊ ಇದು ಸರ್ವಿಸಿಗೆ ರಿಕ್ವೆಸ್ಟ್ ಫಾರ್ ಪ್ಯಾನ್ ಅಂತ ಅಂತೀವಿ. ಇನ್ನೊಂದು ರೀಪ್ರಿಂಟ್ ಆಫ್ ಪ್ಯಾನ್ ಅಂತಂದ್ರೆ ನಮಗೆ ಮನೆಗೆ ಪೋಸ್ಟ್ ಮುಖಾಂತರ ಫಿಸಿಕಲ್ ಪ್ಯಾನ್ ಕಾರ್ಡ್ ಹಾರ್ಡ್ ಕಾಪಿ ಬೇಕು, ಸೊ ಇದಕ್ಕೆ ರೀಪ್ರಿಂಟ್ ಆಫ್ ಪ್ಯಾನ್ ಅಂತ ಅಂತೀವಿ. ರೈಟ್, ಸೊ ಇವೆಲ್ಲ ಸರ್ವಿಸಸ್ ಏನಿದೆಯಲ್ಲ, ಇವೆಲ್ಲ ಸರ್ವಿಸಸ್ ಸಿಂಗಲ್ ಪೋರ್ಟಲ್, ಸಿಂಗಲ್ ವೆಬ್ಸೈಟ್ ನಲ್ಲಿ ಪ್ಯಾನ್ 2.0 ಪ್ರಾಜೆಕ್ಟ್ ಮುಖಾಂತರ ನಮಗೆ ಸಿಗುತ್ತೆ ಅಂತ ಅನ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಈಗ ಇದೇನ್ ಪ್ಯಾನ್ ಇದೆಯಲ್ಲ ಪರ್ಮನೆಂಟ್ ಅಕೌಂಟ್ ನಂಬರು, ಇದು ಫಸ್ಟ್ ಟೈಮ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಅಂತಂದ್ರೆ 1972 ನಲ್ಲಿ ಇದು ಇಂಟ್ರೊಡ್ಯೂಸ್ ಆಯ್ತು. ಓಕೆ, ಆಮೇಲೆ 1983 ನಲ್ಲಿ ಇದಕ್ಕೆ ಡಿಸೈನ್ ಮತ್ತೆ ಡೆವಲಪ್ಡ್ ಕೆಲಸ ವರ್ಕ್ ಅನ್ನ ಮಾಡಿದ್ರು. ಓಕೆ, ನೆಕ್ಸ್ಟ್ ಆಮೇಲೆ 1994 ನಲ್ಲಿ ಇದು ಪ್ಯಾನ್ ಕಾರ್ಡ್ ಅನ್ನ, ಹೊಸ ಪ್ಯಾನ್ ಕಾರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ
2019 ನಲ್ಲಿ ಏನ್ ಪ್ಯಾನ್ ಮತ್ತೆ ಆಧಾರ್ ರಿಲೇಟೆಡ್ ಇಂಟರ್ಚೇಂಜಬಲಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಒಂದು ಸರ್ಕ್ಯುಲರ್ ಅಥವಾ ಒಂದು ಅಪ್ಡೇಟ್ ಬಂದಿತ್ತು. ಓಕೆ, ಸೊ ಈಗ ಅಥವಾ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಲಿಂಕಿಂಗ್ ಅಂತ ಅನ್ಬೋದು. ಓಕೆ, ಸೊ ಇವಾಗ ಪ್ಯಾನ್ ಮತ್ತೆ ಆಧಾರ್ ನಾವು ಇಂಟರ್ಚೇಂಜಬಲಿ ಯೂಸ್ ಮಾಡಬಹುದು ಅಂತ 2019 ನಲ್ಲಿ ಇದು ಅಪ್ಡೇಟ್ ಬಂದಿತ್ತು. ಓಕೆ, ಅಂಡ್ ನೆಕ್ಸ್ಟ್ ಇವಾಗ 2024 ನಲ್ಲಿ ಪ್ಯಾನ್ 2.0 ಪ್ರಾಜೆಕ್ಟಿಗೆ ಕ್ಯಾಬಿನೆಟ್ ದಿಂದ ಅಪ್ರೂವಲ್ ಸಿಕ್ಕಿದೆ ಅಂತ ಅನ್ಬೋದು. ಓಕೆ, ಸೊ ಈ ರೀತಿ ಪ್ಯಾನ್ ಕಾರ್ಡ್ದು ಒಂದು ಎವಲ್ಯೂಷನ್ ಅಥವಾ ಯಾವ್ಯಾವ ತರ ಯಾವ್ಯಾವ ವರ್ಷನಲ್ಲಿ ಅಪ್ಡೇಟ್ ಆಗಿದೆ ಅಂತ ಅನ್ಬೋದು. ರೈಟ್, ನೆಕ್ಸ್ಟ್ ಇವೆಲ್ಲ ಸರ್ವಿಸಸ್ ಪ್ಯಾನ್ 2.0 ಪ್ರಾಜೆಕ್ಟ್ ನಲ್ಲಿ ಸಿಂಗಲ್ ವೆಬ್ಸೈಟ್ ನಲ್ಲಿ ಇರುತ್ತೆ. ಅದರಲ್ಲಿ ಪ್ಯಾನ್ 2.0 ಏನ್ ಪ್ರಾಜೆಕ್ಟ್ ಇದೆಯಲ್ಲ ಇದರಲ್ಲಿ ಪೂರ್ತಿಯಾಗಿ ಡಿಜಿಟಲ್ ಪ್ರೊಸೆಸ್ ಇರುತ್ತೆ, ಆನ್ಲೈನ್ ಮುಖಾಂತರ ಎಲ್ಲ ಪ್ರೊಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಪೇಪರ್ ನಮಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಈ ತರ ಪೇಪರ್ ಲೆಸ್ ಸರ್ವಿಸ್ ಅಂತ ಅನ್ಬೋದು. ಓಕೆ, ಸೊ ಯಾವುದೇ ರೀತಿಯಾಗಿ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡೋದು ಅವಶ್ಯಕತೆ ಇಲ್ಲ. ಪೂರ್ತಿಯಾಗಿ ಡಿಜಿಟಲ್ ಆನ್ಲೈನ್ ಪೇಪರ್ ಲೆಸ್ ಸರ್ವಿಸ್ ಅಂತ ಅನ್ಬೋದು ಪ್ಯಾನ್ 2.0 ಪ್ರಾಜೆಕ್ಟ್ ನಲ್ಲಿ. ಓಕೆ, ಅಂಡ್ ಪ್ಯಾನ್ ಅಲಾಟ್ಮೆಂಟ್ ಏನಿದೆಯಲ್ಲ ಹೊಸದಾಗಿ ಪ್ಯಾನ್ ಅಲಾಟ್ಮೆಂಟ್ ಅಂಡ್ ಪ್ಯಾನ್ ಅಪ್ಡೇಟ್ ಮಾಡೋದಿದೆ ಅಥವಾ ಪ್ಯಾನ್ ಕಾರ್ಡ್ ಅನ್ನ ಕರೆಕ್ಷನ್ ಮಾಡೋದಿದೆ. ಓಕೆ, ಸೊ ಇವು ಮೂರು ಸರ್ವಿಸಸ್ ಏನಿದೆಯಲ್ಲ ಇವು ಮೂರು ಸರ್ವಿಸ್ ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಯಾವುದೇ ರೀತಿಯಾಗಿ ದುಡ್ಡನ್ನ ಪೇ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಅಂಡ್ ಇನ್ನೊಂದು ಅಪ್ಡೇಟ್ ಅಲಾಟ್ಮೆಂಟ್ ಆಗಿನ ಮೇಲೆ ಅಪ್ಡೇಷನ್ ಆಗಿನ ಮೇಲೆ ಅಥವಾ ಕರೆಕ್ಷನ್ ಆಗಿನ ಮೇಲೆ ನಾವು ಯಾವ್ದು ಇಮೇಲ್ ಐ ಡಿ ಕೊಡ್ತೀವಲ್ಲ ಆ ಇಮೇಲ್ ಐ ಡಿಗೆ PDF ಮುಖಾಂತರ ಈ ಪ್ಯಾನ್ ಅನ್ನ ಕಳಿಸ್ತಾರೆ. ಓಕೆ, ಸೊ ಪ್ಯಾನ್ ಕಾರ್ಡ್ ಅನ್ನ ನಾವು PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ಮೂರು ಸರ್ವಿಸಸ್ ನಲ್ಲಿ ಯಾವುದೇ ದುಡ್ಡನ್ನ ಪೇ ಮಾಡೋದು ಅವಶ್ಯಕತೆ ಇಲ್ಲ. ಇಮೇಲ್ ಐ ಡಿಗೆ PDF ಪ್ಯಾನ್ ಕಾರ್ಡ್ ಇ ಪ್ಯಾನ್ ಅಂತ ಅಂತೀವಿ, ಸೊ ಇದಕ್ಕೆ ಇ ಪ್ಯಾನ್ ಅಂತ ಕರಿತೀವಿ. ಓಕೆ, ಸೊ ಇದು PDF ಮುಖಾಂತರ ನಮ್ದು ಮೇಲ್ ಐ ಡಿಗೆ ಬರುತ್ತೆ. ಓಕೆ, ಪ್ಯಾನ್ 2.0 ಪ್ರಾಜೆಕ್ಟ್ ನಲ್ಲಿ. ಅಂಡ್ ಈಗ ಪೋಸ್ಟ್ ಮುಖಾಂತರ ನಮಗೆ ನಮ್ದು ಮನೆಗೆ ಫಿಸಿಕಲ್ ಪ್ಯಾನ್ ಕಾರ್ಡ್ ಬೇಕು ಅಂತಂದ್ರೆ ಚಾರ್ಜಸ್ ಕೊಡ್ಬೇಕಾಗುತ್ತೆ. ಎಷ್ಟು ಚಾರ್ಜಸ್ ಅಂತಂದ್ರೆ 50 ರೂಪಾಯಿ ಇಂಡಿಯಾನಲ್ಲಿ ಚಾರ್ಜಸ್ ಆಗುತ್ತೆ. ಅಂಡ್ ಔಟ್ ಆಫ್ ಇಂಡಿಯಾ ಬೇಕು ಅಂತಂದ್ರೆ 15 ರೂಪೀಸ್ ಪ್ಲಸ್ ಅದು ಪೋಸ್ಟ್ ಆಫೀಸ್ ಏನ್ ಚಾರ್ಜ್ ಇರುತ್ತಲ್ಲ ಅದು ಚಾರ್ಜ್ ಅಂತ ಅನ್ಬೋದು. ಓಕೆ, ನೆಕ್ಸ್ಟ್ ಇದೇನ್ ಪ್ಯಾನ್ ಓಲ್ಡ್ ಹಳೇದು ಪ್ಯಾನ್ ಕಾರ್ಡ್ ಇದೆ ಅಂತ ಅನ್ಕೊಂಬ್ರಿ. ಓಕೆ, ಹಳೇದ್ ಪ್ಯಾನ್ ಕಾರ್ಡ್ ಇದ್ರೆ ಅವಾಗ ನಾವು ಏನ್ ಮಾಡ್ಬೇಕು, ಏನಾದ್ರೂ ಚೇಂಜ್ ಮಾಡ್ಬೇಕಾ, ಏನಾದ್ರೂ ಅಪ್ಗ್ರೇಡ್ ಮಾಡ್ಬೇಕಾ, ಹೊಸ ಪ್ಯಾನ್ ಕಾರ್ಡ್ ನಾವು ತಗೋಬೇಕಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಓಕೆ, ಸೊ ಇದಕ್ಕೆ ಏನ್ ಆನ್ಸರ್ ಅಂತಂದ್ರೆ ಹಳೇದೇನ್ ಪ್ಯಾನ್ ಕಾರ್ಡ್ ಇದೆಯಲ್ಲ ಅದು ಟೋಟಲಿ ವ್ಯಾಲಿಡ್ ಆಗಿರುತ್ತೆ. ಯಾವುದೇ ರೀತಿಯಾಗಿ ಚೇಂಜಸ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಅಂಡ್ ನೀವು ಹೊಸ ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ. ಅಂಡ್ ನಿಮ್ಗೆ ಹೊಸ ಪ್ಯಾನ್ ಕಾರ್ಡ್ ಕೊಡೋದು ಇಲ್ಲ. ಓಕೆ, ಇಶ್ಯೂ ಮಾಡಂಗಿಲ್ಲ. ಹೊಸ ಪ್ಯಾನ್ ಕಾರ್ಡ್ ಆಲ್ರೆಡಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ಹೊಸ ಪ್ಯಾನ್ ಕಾರ್ಡ್ ನಿಮ್ಗೆ ಇಶ್ಯೂ ಮಾಡಂಗಿಲ್ಲ. ಓಕೆ, ಅಂಡ್ ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದನ್ನು ಕೂಡ ಅವಶ್ಯಕತೆ ಇಲ್ಲ. ಓಕೆ, ಹಳೆ ಪ್ಯಾನ್ ಕಾರ್ಡ್ ಟೋಟಲಿ ವ್ಯಾಲಿಡ್ ಆಗಿರುತ್ತೆ. ಇದೇನ್ ಪ್ಯಾನ್ ಕಾರ್ಡ್ ಏನಾದ್ರೂ ನಿಮಗೆ ಅಪ್ಡೇಟ್ ಮಾಡೋದಿದೆ ಅಥವಾ ಕರೆಕ್ಷನ್ ಮಾಡೋದಿದೆ ಅಂತಂದ್ರೆ ನೀವು ಮಾಡ್ಕೋಬಹುದು. ಅವಾಗ ಪ್ಯಾನ್ 2.0 ಪ್ರಾಜೆಕ್ಟ್ ಮುಖಾಂತರ ನಿಮ್ಗೆ ಪ್ಯಾನ್ ಕಾರ್ಡ್ ಕೊಡ್ತಾರೆ. ಓಕೆ, ಸೊ ಫ್ರೀ ಆಫ್ ಕಾಸ್ಟ್ ಇದು ಇರುತ್ತೆ. ಯಾವುದೇ ರೀತಿಯಾಗಿ ದುಡ್ಡನ್ನ ಪೇ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಅಂಡ್ ಈಗ ನಿಮ್ಗೆ ಏನಾದ್ರೂ ಅಪ್ಡೇಟ್ ಮಾಡೋದಿದೆ ಕರೆಕ್ಷನ್ ಮಾಡೋದಿದೆ ಅಂದ್ರೆ ಈಗಲೂ ಕೂಡ ನೀವು ಮಾಡ್ಕೋಬಹುದು. UTIITCL ಏನ್ ವೆಬ್ಸೈಟ್ ಅಂತ ನಿಮ್ಗೆ ಆಲ್ರೆಡಿ ಹೇಳ್ದಲ್ಲ. ಸೊ ಅಂಡ್ ಇನ್ನೊಂದು ಪ್ರೋಟೀನ್ ಅಂತ ಓಕೆ NSDL eGov ಅಂತಿದೆಯಲ್ಲ. ಸೊ ಈ ಎರಡು ವೆಬ್ಸೈಟ್ ಮುಖಾಂತರ ಇವು ಎರಡು ಸಪರೇಟ್ ಪೋರ್ಟಲ್ ಅಥವಾ ಸಪರೇಟ್ ಏನು ವೆಬ್ಸೈಟ್ ಇದೆಯಲ್ಲ ಯಾವ್ದಾದ್ರೂ ಒಂದು ವೆಬ್ಸೈಟ್ ಮುಖಾಂತರ ನೀವು ಪ್ಯಾನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು, ಕರೆಕ್ಷನ್ ಕೂಡ ಇವಾಗಲೂ ಮಾಡ್ಕೋಬಹುದು. ಯಾವುದೇ ರೀತಿಯಾಗಿ ತಡೆ ಇದ್ರ ಮೇಲೆ ಯಾವುದೇ ರೀತಿಯಾಗಿ ತಡೆ ಇಲ್ಲ. ಓಕೆ, ಸೊ ನೀವು ಬೇಕಂತಂದ್ರೆ ಅಪ್ಡೇಟ್ ಮಾಡ್ಕೋಬಹುದು ಅಥವಾ ಕರೆಕ್ಷನ್ ಕೂಡ ಮಾಡಬಹುದು. ರೈಟ್, ಸೊ ಈ ಎರಡು ವೆಬ್ಸೈಟ್ ಸಪರೇಟ್ ಇದೆ. ಯಾವ್ದಾದ್ರು ಒಂದು ವೆಬ್ಸೈಟ್ ನಲ್ಲಿ ನೀವು ಕರೆಕ್ಷನ್ ಮಾಡ್ಕೋಬಹುದು ಅಥವಾ ಅಪ್ಡೇಟ್ ಮಾಡ್ಕೋಬಹುದು. ಓಕೆ, ಇನ್ನೊಂದು ಪ್ಯಾನ್ 2.0 ಪ್ರಾಜೆಕ್ಟ್ ನಲ್ಲಿ ಏನ್ ಪ್ಯಾನ್ ಕಾರ್ಡ್ ಇದೆಯಲ್ಲ ಅಲ್ಲಿ ಹೊಸ ಫೀಚರ್ ಏನು ಅಂತಂದ್ರೆ QR ಕೋಡ್. ಓಕೆ, ಸೊ ಇದು ಒಂದು ಹೊಸ ಫೀಚರ್ ಈಗ ಆಡ್ ಮಾಡಿದ್ದಾರೆ. ಏನ್ QR ಕೋಡ್ ಫೀಚರ್ ಇದೆ ಅಂತಂದ್ರೆ ಆಕ್ಚುಲಿ ಹಳೆ ಪ್ಯಾನ್ ಕಾರ್ಡ್ ಏನಿದೆಯಲ್ಲ ಅದರಲ್ಲಿ QR ಕೋಡ್ ಇಲ್ಲ. ಓಕೆ, ಸೊ ಅವಾಗ ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅದು ಕೂಡ ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ. ಓಕೆ, ಮುಂದೆ ಸೊ ಇದೇನ್ ಪ್ಯಾನ್ ಕಾರ್ಡ್ ನಲ್ಲಿ QR ಕೋಡ್ ಇಂಟ್ರೊಡ್ಯೂಸ್ ಮಾಡೋದಿದೆಯಲ್ಲ ಹೊಸದಾಗಿ, ಇದು ಆಕ್ಚುಲಿ ಏನು ಹೊಸದಲ್ಲ. ಓಕೆ, ಸೊ ಆಕ್ಚುಲಿ ಇದು ಹಳೇದೆ. ಏನು ಅಂತಂದ್ರೆ 2017-18 ಲಿಂದಾನೇ ಪ್ಯಾನ್ ಕಾರ್ಡ್ ಮೇಲೆ QR ಕೋಡ್ ಆಲ್ರೆಡಿ ಇದೆ. ಆದ್ರೆ ಇವಾಗ ಇದು ಅಪ್ಡೇಟ್ ಆಗ್ತಾ ಇದೆ. ಓಕೆ, ಸೊ ಏನ್ ಅಪ್ಡೇಟ್ ಅಂತಂದ್ರೆ ಎರಡು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಏನು ಅಂತಂದ್ರೆ ಪ್ರೆಸೆಂಟ್ ಆಗಿ ಇವತ್ತಿನ ಸಿಚುವೇಶನ್ ನಲ್ಲಿ ಏನ್ QR ಕೋಡ್ ಇದೆಯಲ್ಲ ಪ್ಯಾನ್ ಕಾರ್ಡ್ ಮೇಲೆ ಅದು ಸ್ಟ್ಯಾಟಿಕ್ QR ಕೋಡ್ ಅಂತ ಅನ್ಬೋದು. ಓಕೆ, ಸ್ಟ್ಯಾಟಿಕ್ QR ಕೋಡ್. ಇನ್ನೊಂದು ಈ ಸ್ಟ್ಯಾಟಿಕ್ QR ಕೋಡ್ ಇವತ್ತೇನ್ ಪ್ರೆಸೆಂಟ್ ಸಿಚುವೇಶನ್ ಇದೆಲ್ಲ ಇದರಿಂದ ಈಗ ಅಪ್ಗ್ರೇಡ್ ಆಗ್ತಾ ಇದೆ ಪ್ಯಾನ್ 2.0 ಪ್ರಾಜೆಕ್ಟ್ ನಲ್ಲಿ. ಓಕೆ, ಸೊ ಇವಾಗ ಏನ್ ಅಪ್ಕಮಿಂಗ್ ಪ್ಯಾನ್ 2.0 ಪ್ರಾಜೆಕ್ಟ್ ಮುಖಾಂತರ ಏನ್ ಪ್ಯಾನ್ ಕಾರ್ಡ್ ಇರುತ್ತಲ್ಲ
ಆ ಪ್ಯಾನ್ ಕಾರ್ಡ್ ನಲ್ಲಿ ಯಾವ್ದು ಕ್ಯೂ ಆರ್ ಕೋಡ್ ಇರುತ್ತೆ ಅಂತಂದ್ರೆ ಡೈನಮಿಕ್ ಕ್ಯೂ ಆರ್ ಕೋಡ್ ಅಂತ ಇರುತ್ತೆ. ಈಗ ಇದರ ಅರ್ಥ ಏನು, ಇದರ ಡಿಫರೆನ್ಸ್ ಏನು ಅಂತಂದ್ರೆ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಏನಿದೆಯಲ್ಲ ಅದು ಫಿಕ್ಸ್ಡ್ ಇರುತ್ತೆ, ಅಂತಂದ್ರೆ ಯಾವುದೇ ರೀತಿಯಾಗಿ ನಾವು ಎಡಿಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂಡ್ ನಾನ್ ಟ್ರ್ಯಾಕಬಲ್ ಇದೆ, ಅಂತಂದ್ರೆ ಯಾವುದೇ ರೀತಿಯಾಗಿ ನಾವು ಎಡಿಟ್ ಮಾಡಿದ್ರೆ ಅಪ್ಡೇಟ್ ಮಾಡಿದ್ರೆ ಅದು ಟ್ರ್ಯಾಕ್ ಆಗಂಗಿಲ್ಲ ಅಥವಾ ರಿಯಲ್ ಟೈಮ್ ಮಾನಿಟರ್ ಮಾಡ್ಲಿಕ್ಕೆ ಬರಂಗಿಲ್ಲ. ಇದಕ್ಕೆ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಅಂತ ಅಂತೀವಿ. ಓಕೆ, ಅದೇ ರೀತಿ ಈಗ ಡೈನಾಮಿಕ್ ಕ್ಯೂ ಆರ್ ಕೋಡ್ ನಲ್ಲಿ ಇದು ಎಡಿಟ್ ಮಾಡಬಹುದು, ಕ್ಯೂ ಆರ್ ಕೋಡ್ ಅನ್ನ ಎಡಿಟ್ ಮಾಡಬಹುದು ಅಥವಾ ಟ್ರ್ಯಾಕ್ ಕೂಡ ಮಾಡಬಹುದು. ಯಾವುದೇ ರೀತಿಯಾಗಿ ನೀವು ಅಪ್ಡೇಟ್ ಮಾಡಿದ್ರೆ ಅದು ರಿಯಲ್ ಟೈಮ್ ನಲ್ಲಿ ಅದು ಮಾನಿಟರ್ ಮಾಡಬಹುದು ಅಥವಾ ಟ್ರ್ಯಾಕ್ ಮಾಡಬಹುದು. ಓಕೆ, ಸೊ ಇದು ಪ್ಯಾನ್ 2.0 ನಲ್ಲಿ ಇದು ಡೈನಾಮಿಕ್ ಕ್ಯೂ ಆರ್ ಕೋಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ಈಗೇನ್ ಸದ್ಯಕ್ಕೆ ಯಾರ ಹತ್ರ ಹಳೆ ಪ್ಯಾನ್ ಕಾರ್ಡ್ ಇದೆ ಅವ್ರ ಮೇಲೆ ಅವ್ರದ್ದು ಪ್ಯಾನ್ ಕಾರ್ಡ್ ಮೇಲೆ ಕ್ಯೂ ಆರ್ ಕೋಡ್ ಇಲ್ಲ. ಓಕೆ, ಅಥವಾ ಪ್ಯಾನ್ 1.0 ನಲ್ಲಿ ಯಾರ ಹತ್ರ ಹಳೆ ಕ್ಯೂ ಆರ್ ಕೋಡ್ ಇದೆಯಲ್ಲ, ಅಂದ್ರೆ ಹಳೆ ಅಂತಂದ್ರೆ ಈಗ ಸದ್ಯಕ್ಕೆ ಏನು ಕ್ಯೂ ಆರ್ ಕೋಡ್ ಇದೆಯಲ್ಲ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್, ಸೊ ಆ ತರ ಜನರಿಗೆ ಒಂದು ಆಪ್ಷನಲ್ ಅನ್ನ ಕೊಟ್ಟಿದ್ದಾರೆ. ಏನು ಆಪ್ಷನಲ್ ಅಂತಂದ್ರೆ ಪ್ಯಾನ್ 2.0 ಯಾವಾಗ ರೋಲ್ ಔಟ್ ಆಗುತ್ತೆ ಅಲ್ಲ ಅವಾಗ ನೀವು ಅಪ್ಡೇಟ್ ಮಾಡ್ಕೋಬಹುದು ಹೊಸದಾಗಿ ಪ್ಯಾನ್ ಕಾರ್ಡ್ ಪ್ಯಾನ್ 2.0 ನಲ್ಲಿ. ಓಕೆ, ಅಪ್ಡೇಟ್ ಮಾಡ್ಕೋಬಹುದು, ಫ್ರೀ ಆಫ್ ಕಾಸ್ಟ್ ಇದು ಅಪ್ಡೇಟ್ ಮಾಡಬಹುದು. ಓಕೆ, ಅಂಡ್ ಯಾರ ಹತ್ರ ಪ್ಯಾನ್ 1.0 ನಲ್ಲಿ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಇದೆಯಲ್ಲ ಅವರು ಮೊಬೈಲ್ ಅಪ್ಲಿಕೇಶನ್ ಇದೆ, ಒಂದು ಮೊಬೈಲ್ ಅಪ್ಲಿಕೇಶನ್ ಅಂತಂದ್ರೆ ಪ್ಲೇ ಸ್ಟೋರ್ ನಲ್ಲಿ ಈ ತರ ಒಂದು ಪ್ಯಾನ್ ಕ್ಯೂ ಆರ್ ಕೋಡ್ ರೀಡರ್ ಕೂಡ ಇದೆ. ಸೊ ಅದ್ರ ಮುಖಾಂತರನು ಕೂಡ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಇನ್ಫಾರ್ಮೇಶನ್ ನೋಡಬಹುದು. ಓಕೆ, ಅಂಡ್ ಈಗ ಯಾರ ಹತ್ರ ಹಳೆ ಪ್ಯಾನ್ ಕಾರ್ಡ್ ಮೇಲೆ ಕ್ಯೂ ಆರ್ ಕೋಡೇ ಇಲ್ಲ, ಓಕೆ ಟೋಟಲಿ ಕ್ಯೂ ಆರ್ ಕೋಡ್ ಇಲ್ಲ, ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ಎರಡು ವೆಬ್ಸೈಟ್ ನಾನು ಹೇಳ್ದಲ್ಲ ಅವ್ ಎರಡು ವೆಬ್ಸೈಟ್ ಮುಖಾಂತರ ನೀವು ಕ್ಯೂ ಆರ್ ಕೋಡ್ ಅನ್ನು ತಕೋಬಹುದು, ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಸಿಗುತ್ತೆ. ಓಕೆ, ಸೊ ಇವೆರಡು ವೆಬ್ಸೈಟ್ ಮುಖಾಂತರ ನೀವು ಇದನ್ನ ಅಪ್ಡೇಟ್ ಮಾಡ್ಕೋಬಹುದು. ಪ್ಯಾನ್ 1.0 ಅಂತಂದ್ರೆ ಸದ್ಯಕ್ಕೆ ಏನ್ ಪ್ಯಾನ್ ಕಾರ್ಡ್ ಇದೆಯಲ್ಲ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಇದು ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು, ತಕೋಬಹುದು. ಓಕೆ, ನೆಕ್ಸ್ಟ್ ಇದೇನ್ ಪ್ಯಾನ್ 2.0 ನಲ್ಲಿ ಇದು ಟೋಟಲ್ ಪ್ರಾಜೆಕ್ಟ್ ಏನಿದೆಯಲ್ಲ ಇದು ಡಿಜಿಟಲ್ ಇಂಡಿಯಾ ರಿಲೇಟೆಡ್ ಪ್ರಾಜೆಕ್ಟ್ ಇದೆ. ನೆಕ್ಸ್ಟ್ ಇದೇನ್ ಪ್ಯಾನ್ ಕಾರ್ಡ್ ಇದೆಯಲ್ಲ ಪ್ಯಾನ್ 2.0 ಇದು ಕಾಮನ್ ಐಡೆಂಟಿಫೈಯರ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಕಾಮನ್ ಐಡೆಂಟಿಫೈಯರ್ ಅಂತಂದ್ರೆ ಎಲ್ಲಾ ಗವರ್ಮೆಂಟ್ ಏಜೆನ್ಸಿ ಇಲ್ಲಿ ಕಾಮನ್ ಐಡೆಂಟಿಫೈಯರ್ ಅಂತ ಪ್ಯಾನ್ 2.0 ದಿಂದ ಏನ್ ಪ್ರಾಜೆಕ್ಟ್ ಬರುತ್ತೆ, ಸಾರಿ ಏನ್ ಪ್ಯಾನ್ ಕಾರ್ಡ್ ಬರುತ್ತಲ್ಲ ಆ ಪ್ಯಾನ್ ಕಾರ್ಡಿಗೆ ಕಾಮನ್ ಐಡೆಂಟಿಫೈಯರ್ ಅಂತ ಯೂಸ್ ಮಾಡ್ತಾರೆ. ಗವರ್ಮೆಂಟ್ ಏಜೆನ್ಸಿ ಅಂತಂದ್ರೆ ಯಾವ ಸೊ ಅದು ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿ ಇರಬಹುದು, ಅಥವಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಆಧಾರ್ ಕಾರ್ಡ್, ಈ ತರ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸೀಸ್ ಪ್ಯಾನ್ 2.0 ಲಿಂದ ಏನ್ ಪ್ಯಾನ್ ಕಾರ್ಡ್ ಸಿಗುತ್ತೆ ಅಲ್ಲ ಅದಕ್ಕೆ ಕಾಮನ್ ಐಡೆಂಟಿಫೈಯರ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಸ್ಟೇಟ್ ಗವರ್ಮೆಂಟ್ ಕೂಡ ಇರಬಹುದು, ಉದಾಹರಣೆಗೆ ಖಜಾನೆ 2 ಅಂತ ಇರಬಹುದು, ರೈಟ್. ಸೊ ಇದು ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಇದೆ ಕರ್ನಾಟಕನಲ್ಲಿ, ರೈಟ್. ಸೊ ಈ ತರ ಅಥವಾ ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟ್, ರೈಟ್. ಸೊ ಈ ತರ ಸ್ಟೇಟ್ ಏಜೆನ್ಸಿ ಸ್ಟೇಟ್ ಗವರ್ಮೆಂಟ್ ಏಜೆನ್ಸಿ ಕೂಡ ಇದು ಪ್ಯಾನ್ ಕಾರ್ಡಿಗೆ ಒಂದು ಕಾಮನ್ ಐಡೆಂಟಿಫೈಯರ್ ಅಂತ ಯೂಸ್ ಮಾಡಬಹುದು. ಓಕೆ, ಬ್ಯಾಂಕಿಂಗ್ ಸಿಸ್ಟಮ್ ಅಂದ್ರೆ ಎಲ್ಲಾ ಬ್ಯಾಂಕ್ ಕೂಡ ಇದು ಪ್ಯಾನ್ ಕಾರ್ಡ್ ಅನ್ನ ಒಂದು ಕಾಮನ್ ಐಡೆಂಟಿಫೈಯರ್ ಅಂತ ಯೂಸ್ ಮಾಡಬಹುದು. ಈ ತರ ಇನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರ್ತವೆ, ಓಕೆ ಎಲ್ಲಾ ಕಡೆ ಕಾಮನ್ ಐಡೆಂಟಿಫೈಯರ್ ಅಂತ ಯೂಸ್ ಮಾಡ್ತಾರೆ, ರೈಟ್. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಒಂದು ವ್ಯಕ್ತಿ ಬಲ್ಲಿ ರೂಲ್ ಪ್ರಕಾರ ಅಥವಾ ಕಾನೂನು ಪ್ರಕಾರ ಒಂದು ವ್ಯಕ್ತಿ ಹತ್ರ ಒಂದೇ ಪ್ಯಾನ್ ಕಾರ್ಡ್ ಇರಬೇಕು. ಓಕೆ, ಈಗ ನಿಮ್ಮ ಹತ್ರ ಎರಡು ಪ್ಯಾನ್ ಕಾರ್ಡ್ ಇದೆ ಅಂತಂದ್ರೆ ನೀವು ಇನ್ನೊಂದೇನ್ ಸೆಕೆಂಡ್ ಪ್ಯಾನ್ ಕಾರ್ಡ್ ಇದೆಯಲ್ಲ ಅದನ್ನ ಡಿಲೀಟ್ ಮಾಡಬೇಕು ಅಥವಾ ಕ್ಯಾನ್ಸಲ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗ್ಬಿಟ್ಟು ಆಫೀಸರಿಗೆ ಮೀಟ್ ಮಾಡಿಬಿಟ್ಟು ನೀವು ಸೆಕೆಂಡ್ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಕೋಬೇಕು, ಯಾಕಂದ್ರೆ ಒಂದು ವ್ಯಕ್ತಿ ಹತ್ರ ಒಂದೇ ಪ್ಯಾನ್ ಕಾರ್ಡ್ ಇರಬೇಕು. ಓಕೆ, ಇಲ್ಲ ಅಂತಂದ್ರೆ ಪೆನಲ್ಟಿ ಕೂಡ ಆಗುತ್ತೆ, ರೈಟ್. ನೆಕ್ಸ್ಟ್ ಇದೇನ್ ಪ್ಯಾನ್ 2.0 ಪ್ರಾಜೆಕ್ಟ್ ಇದೆಯಲ್ಲ ಈ ಪ್ರಾಜೆಕ್ಟ್ ಅಂಡರ್ ಒಂದು ಹೆಲ್ಪ್ ಡೆಸ್ಕ್ ಅಥವಾ ಒಂದು ಕಸ್ಟಮರ್ ಸಪೋರ್ಟ್ ಕೂಡ ಒಂದು ಕರೆಕ್ಟ್ ಒಂದು ಸಪರೇಟ್ ಆಗಿ ನಾವು ಅಸೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ಯಾನ್ 2.0 ಪ್ರಾಜೆಕ್ಟ್ ರಿಲೇಟೆಡ್. ಓಕೆ, ಕಸ್ಟಮರ್ ಸಪೋರ್ಟ್ ಅಥವಾ ಕಸ್ಟಮರ್ ಹೆಲ್ಪ್ ಲೈನ್ ಅಂತ ಅನ್ಬೋದು, ರೈಟ್. ನೆಕ್ಸ್ಟ್ ಇದು ಪ್ಯಾನ್ 2.0 ಪ್ರಾಜೆಕ್ಟ್ ರಿಲೇಟೆಡ್ ಎಷ್ಟು ಹಣ ಇದು ಅಲಾಟ್ ಮಾಡಿದ್ದಾರೆ ಅಸೈನ್ ಮಾಡಿದ್ದಾರೆ ಅಂತಂದ್ರೆ ಟೋಟಲ್ ಬಂದ್ಬಿಟ್ಟು 1435 ಕೋಟಿ 1435 crore rupees ಅಸೈನ್ ಮಾಡಿದ್ದಾರೆ, ಅಲಾಟ್ ಮಾಡಿದ್ದಾರೆ. ಸೊ ನೀವು ಅನ್ಬಹುದು ಪ್ಯಾನ್ 2.0 ಪ್ರಾಜೆಕ್ಟ್ ಟೋಟಲ್ ಆಗಿ ಒಂದು ಡಿಜಿಟಲ್ ಪ್ರೊಸೆಸ್ ಇರುತ್ತೆ, ಆನ್ಲೈನ್ ಪ್ರೊಸೆಸ್ ಇರುತ್ತೆ ಪ್ಯಾನ್ ಕಾರ್ಡ್ ರಿಲೇಟೆಡ್ ಸರ್ವಿಸಸ್ ನಲ್ಲಿ. ಓಕೆ, ನೆಕ್ಸ್ಟ್ ಈಗ ಇದೇನ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ ಇದೇನ್ ಪ್ಯಾನ್ 2.0 ಪ್ರಾಜೆಕ್ಟ್ ಏನ್ ಸರ್ಕ್ಯುಲರ್ ಇದೆ ಇದು ನೀವು PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ನಾನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದೆ ಇಲ್ಲ, ಈ PDF ನಲ್ಲಿ ಇದು ಎಲ್ಲ ಇನ್ಫಾರ್ಮೇಶನ್ ಕೂಡ ಇದೆ. ಯಾವ ತರ ಡೌನ್ಲೋಡ್ ಮಾಡಬಹುದು ಅಂತಂದ್ರೆ ನೀವೇನ್ ಮಾಡಬಹುದು ಗೂಗಲ್ ನಲ್ಲಿ ಪ್ಯಾನ್ 2.0 ಪ್ರಾಜೆಕ್ಟ್ PIB PDF ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ ಈ ತರ ಒಂದು ಆಪ್ಷನ್ ಬರುತ್ತೆ, ರೈಟ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಪ್ಯಾನ್ 2.0 ಇಲ್ಲಿ ಬಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ PDF ಓಪನ್ ಆಗುತ್ತೆ. ನೀವು ನೋಡ್ಬೋದು ಎ ಡಿಜಿಟಲ್ ಲೀಪ್ ಇನ್ ಟ್ಯಾಕ್ಸ್ ಪೇಯರ್ ಸರ್ವಿಸಸ್ ಅಂತ. ಓಕೆ, ಸೊ ಎಲ್ಲ ಪೂರ್ತಿಯಾಗಿ ನಾನೇನು ಇನ್ಫಾರ್ಮೇಶನ್ ನಿಮ್ಗೆ ಶೇರ್ ಮಾಡ್ದೆಲ್ಲ ಎಲ್ಲ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ನೀವು ಕೂಡ ಬೇಕಂತಂದ್ರೆ ನೋಡ್ಬೋದು. ಓಕೆ, ನೆಕ್ಸ್ಟ್ ಇದೇನ್ ಈಗ ನಿಮ್ಗೆ ಹೊಸದಾಗಿ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋದಿದೆ. ಓಕೆ, ಫ್ರೀ ಆಗಿ ಅಂಡ್ ನಿಮ್ಗೆ ಒಂದೇ ದಿನದಲ್ಲಿ ಇದು ಸಿಗುತ್ತೆ ಪ್ಯಾನ್ ಕಾರ್ಡ್. ಅಂಡ್ ಯಾವ ತರ ನೀವು ಆನ್ಲೈನ್ ಮುಖಾಂತರ ಕರೆಕ್ಷನ್ ಮಾಡಬಹುದು ಪ್ಯಾನ್ ಕಾರ್ಡ್ ನಲ್ಲಿ, ರೈಟ್. ಅಂಡ್ ಯಾವುದೇ ರೀತಿಯಾಗಿ ನಿಮ್ಗೆ ರೀಪ್ರಿಂಟ್ ಮಾಡೋದೇ ಅಂದ್ರೆ ಮನೆಗೆ ನಿಮ್ಗೆ ಪ್ಯಾನ್ ಕಾರ್ಡ್ ತರಿಸೋದಿದೆ, ಫಿಸಿಕಲ್ ಪ್ಯಾನ್ ಕಾರ್ಡ್. ಓಕೆ, ಸೊ ಇವು 3 ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಇವು 3 ವಿಡಿಯೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ನೋಡ್ಬೋದು. ಓಕೆ, ನೆಕ್ಸ್ಟ್ ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಯಾವ ತರ ನಿಮ್ಗೆ ವಿಡಿಯೋ ಅನ್ಸಿದೆ ಅಂತ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.